ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಅಭ್ಯರ್ಥಿಗಳಿಗೆ ಈಗಾಗಲೇ ಕೆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ DCET ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಮುಕ್ತಾಯವಾಗಿದ್ದು ಸೊ ಎರಡನೇ ಕೌನ್ಸ್ಲಿಂಗ್ನ ಒಂದು ವೇಳಾಪಟ್ಟಿಯನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳು ತಮ್ಮ DCET ಮೊದಲನೇ ಸುತ್ತಿನ ಪ್ರವೇಶ ಒಂದು ದಿನಾಂಕವನ್ನು ಏನು ಕೊಡಲಾಗಿತ್ತು ಅದರ ನಂತರ ಏನು ಮಾಡಿದ್ದಾರೆ ಅಂತಂದರೆ ಎರಡನೇ ಸುತ್ತಿನ ಒಂದು ವೇಳಾಪಟ್ಟಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ, ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಇಲ್ಲಿ ನೋಡ್ಬೋದು ಎರಡನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಮತ್ತು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಬಿಡುಗಡೆ ಏನು ಮಾಡಿದ್ದಾರೆ ಅಂದರೆ ಒಂದನೇದು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ವಿವರ ಪ್ರಕಟಣೆ. ಫಸ್ಟ್ಗೆ ಏನು ಮಾಡ್ತಾರೆ, 3ನೇ ತಾರೀಕು ಅಂದರೆ ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಉಳಿದಿರುವಂಥ ಸೀಟ್ಗಳನ್ನು ಇಲ್ಲಿ ಪ್ರಕಟಣೆ ಮಾಡ್ತಾರೆ. ಎರಡನೇದು ಆಪ್ಷನ್ ಎಂಟ್ರಿ ಏನು ಮಾಡ್ತಾರೆ ಅಂದರೆ ಇವತ್ತೇ ಸಂಜೆ 4 ಗಂಟೆಯಿಂದ ಆಪ್ಷನ್ ಎಂಟ್ರಿ ನಿಮಗೆ ಇವತ್ತಿಂದ 5ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ಸೊ ಅದಾದ ನಂತರ ಏನು ಮಾಡ್ತಾರೆ ಅಂದರೆ 3ನೇ ಪಾಯಿಂಟು ಸೀಟ್ ಅಲಾಟ್ಮೆಂಟ್. ಸೊ ಸೀಟ್ ಅಲಾಟ್ಮೆಂಟ್ ಏನು ಮಾಡ್ತಾರೆ, ಪಬ್ಲಿಕೇಶನ್ ಆಫ್ ಸೀಟ್ ಅಲಾಟ್ಮೆಂಟ್ಸ್ ಅಂದರೆ ಇಲ್ಲಿ ಮಾಕ್ ರಿಸಲ್ಟ್ ಕೊಡೋಂಗಿಲ್ಲ, ಡೈರೆಕ್ಟಾಗಿ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಅದು 6ನೇ ತಾರೀಕಿಗೆ ಆಗುತ್ತೆ. ಅದಾದ ನಂತರ ಸೀಟ್ಸ್ ನಿಮ್ಗೆ ಏನಾದ್ರು ಕನ್ಫರ್ಮೇಷನ್ ಆದರೆ ನೀವು ಪೇಮೆಂಟ್ ಮತ್ತು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 7ರಿಂದ 9ನೇ ತಾರೀಕು ತನಕ ಕೊಡ್ತಾರೆ. ಆಮೇಲೆ 5ನೇ ಪಾಯಿಂಟು 10ನೇ ತಾರೀಕಿಗೆ ಒಳಗಡೆ ಹೋಗಿ ನೀವು ಅಡ್ಮಿಷನನ್ನು ಪಡ್ಕೋಬೇಕಾಗತ್ತೆ. ಸೊ ಇದು ಏನಂತಂದರೆ ಎರಡನೇ ಸುತ್ತಿಗೆ ಬಿಟ್ಟಿರುವಂಥ ಒಂದು ವೇಳಾಪಟ್ಟಿ. ಈಗಾಗಲೇ ಯಾರಿಗೆ ಸೀಟ್ ಸಿಕ್ಕಿಲ್ಲ ಮತ್ತು ಸೀಟ್ ಸಿಕ್ಕರೂ ಕೂಡ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಅವರಿಗೆ ಸೀಟ್ ಸಿಗದೇ ಇರುವಂಥವರು ಈ ಒಂದು ಆಪ್ಷನ್ ಎಂಟ್ರಿಗೆ ಜಾಯಿನ್ ಆಗ್ಬೋದು ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ.